ನೀರಿಗಾಗಿ ಕರಿಮಣಿ ಮಾಲೀಕನಾದ ಮಾಜಿ ಕಾರ್ಪೊರೇಟರ್ ಹಾಡಿನ ಮೂಲಕ ಮಾಜಿ ಕಾರ್ಪೊರೇಟರ್ ನೀರಿನ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ರಾಮ್ ಮೋಹನ್ ರಾಜ್ರಿಂದ ನೀರಿಲ್ಲ ನೀರಿಲ್ಲ ಸಾಂಗ್ ಮೂಡಿ ಬಂದಿದೆ. ಬೊಮ್ಮನಹಳ್ಳಿ ಮಾಜಿ ಕಾರ್ಪೊರೇಟರ್ ರಾಮ್ ಮೋಹನ್ ರಾಜ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತಹ ಸಾಂಗ್ ಇದು. ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿದೆ ಈ ಸಾಂಗ್. ಸೊ ನೀನಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತಹ ಹಾಡೇನಿದೆ. ಸೊ ಆ ಹಾಡು ಬೇರೆ ಬೇರೆ ಸನ್ನಿವೇಶಗಳನ್ನ ಹೋಲಿಕೆ ಮಾಡಿ ರಾಜಕೀಯವಾಗಿಯೂ ಸರಿನೇ, ಪ್ರಾಬ್ಲಮ್ಗಳು ಬಂದಂತಹ ಸಂದರ್ಭದಲ್ಲೂ ಸರಿನೇ. ಹಾಳಾಗೋಗ್ಲಿ, ಕುಡಿಯೋದಕ್ಕೂ ಕೂಡ ನೀರಿಲ್ವೇ, ಏನ್ ಮಾಡೋದು? ಇಲ್ಲ, ನಮಗೆ ಯಾವತ್ತಿದ್ರೂ ನಮಗೆ ಮೊದಲನೇದಾಗಿ ಕ್ರಿಯೇಟಿವ್ ಐಡಿಯಾಸ್ ಇದೆ. ಇದರಿಂದ ಒಂದು ವಿಶೇಷವಾಗಿ ಮಾತಾಡ್ತಾ ನಮ್ಮ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಒಂದು ಮಾಡೋಣ ಅಂಥೇಳಿ ಆ ಕಷ್ಟ ಇದ್ದಾಗ ಹಂಗೆ ಮಾಡಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸುತ್ತಮುತ್ತ ಏರಿಯಾದಲ್ಲಿ ನೀರಿನ ಸಮಸ್ಯೆ ಹೇಗಿದೆ? ನಮ್ಮ ಜರಗನಹಳ್ಳಿ ಭಾಗ, ಅದರಲ್ಲಿ ರೋಸ್ ಗಾರ್ಡನ್ನು, MS ಲೇಔಟು, ಆಮೇಲೆ ಚಿಕ್ಕಸ್ವಾಮಿ ಲೇಔಟು, ನಮ್ಮ ಬೊಮ್ಮನಹಳ್ಳಿ ಭಾಗದಲ್ಲಿ ಹೊಂಗಸಂದ್ರ, ಬಂಡೆಪಾಳ್ಯ, ಇಲ್ಲೆಲ್ಲ ತುಂಬ ಅಂದರೆ ತುಂಬ ನೀರಿಗೆ ಹಾಹಾಕಾರ ಆಗಿಬಿಟ್ಟಿದೆ. ಮಾರ್ಚ್ ಮೊದಲನೇ ವಾರ ಇದು. ನಮಗೆ ಇದೆಲ್ಲ ತುಂಬ ಭಯ ಆಗ್ತಾಯಿದೆ. ಮಾರ್ಚ್ ಮೊದಲನೇ ವಾರದಲ್ಲೇ ಬೋರ್ವೆಲ್ಗಳು ಡ್ರೈ ಆಗೋಯ್ತು. ಬೋರ್ವೆಲ್ ಅಂತೂ ಒಂದು ತೊಟ್ಟು ನೀರು ಬರ್ತಾಯಿಲ್ಲ. ಎಷ್ಟು ಬೋರ್ವೆಲ್ ಇದೆ ಅಂದರೆ ಒಂದು 40-45 ಬೋರ್ವೆಲ್ ಜರಗನಹಳ್ಳಿ ಒಂದು ಭಾಗದಲ್ಲೇ ಡ್ರೈ ಆಗೋಗಿದೆ. ಮುಂದೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಾಯಿಲ್ಲ. ಸಮಸ್ಯೆ ಕಾರಣ ಯಾರಿರ್ಬಹುದು? ಸಮಸ್ಯೆ ಕಾರಣ ಮೊದಲನೇದಾಗಿ ಪ್ರಕೃತಿ. ಹೋದ ವರ್ಷ ಮಳೆ ಬಿದ್ದಿಲ್ಲ. ಹಾಗೆ ಇವತ್ತಿನ ಸರ್ಕಾರ ಏನು KRS ನೀರನ್ನು ತಮಿಳ್ನಾಡಿಗೆ ಬಿಟ್ಟಿದೆ, ಅದು ಬಿಡಬಾರ್ದಾಗಿತ್ತು. ಕನಿಷ್ಠ ಪಕ್ಷ ಕುಡಿಯೋ ನೀರನ್ನು ಹಿಡಿದಿಟ್ಕೊಂಡು ನಮಗೆ ಮೊದಲನೇದಾಗಿ ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮತ ಹಾಕಿದವ್ರಿಗೆ ಅವರು ಸುರಕ್ಷಿತವಾಗಿ ಕಾಪಾಡಬೇಕಾಯಿತು. ಅದು ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.